ನಮಸ್ಕಾರ. ಎಸ್ಎಸ್ಎಲ್ಸಿ ಆಯಿತು, ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನ್ವಿ. ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ ಎಸ್ಎಸ್ಎಲ್ಸಿಯ ಫಲಿತಾಂಶ ಪ್ರಕಟ ಆಗಿದೆ. ವಿದ್ಯಾರ್ಥಿಗಳ ಬದುಕಿನಲ್ಲಿ ಇದು ಪ್ರಮುಖವಾದ ಘಟ್ಟ ಅಂತ ಹೇಳ್ಬೋದು. ಮುಂದೇನು ಮಾಡಬೇಕು ಅನ್ನೋ ಸ್ಪಷ್ಟತೆ ವಿದ್ಯಾರ್ಥಿಗಳಲ್ಲಿ ಇರೋದಿಲ್ಲ. ಸಂದೇಹ, ಸಂಶಯಗಳು ಹಲವಾರು ಇರುತ್ತೆ. ಇದೆಲ್ಲದರ ಬಗ್ಗೆ ಮಾರ್ಗದರ್ಶನವನ್ನ ನೀಡೋದಕ್ಕೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರು ಕೂಡ ಇರ್ತಾರೆ. ಇದೇ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಎಸ್ಎಸ್ಎಲ್ಸಿ ಆಯಿತು, ಮುಂದೇನು. ಎಸ್ಎಸ್ಎಲ್ಸಿ ಆಯಿತು, ಮುಂದೇನು. ಸಾಕಷ್ಟು ಜನ ಮಕ್ಕಳಿಗೆ ಗೊಂದಲ ಇರುತ್ತೆ. ಎಸ್ಎಸ್ಎಲ್ಸಿ ಆಗಿದೆ, ನೆಕ್ಸ್ಟ್ ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು ಅನ್ನೋ ಮಾಹಿತಿ ಇರೋದಿಲ್ಲ. ಎಸ್ಎಸ್ಎಲ್ಸಿಯ ನಂತರ ಮುಂದಿನ ದಾರಿ ಯಾವುದು? ಪೋಷಕರ ಆಸೆಯೋ ಅಥವಾ ಮಕ್ಕಳ ಆಸಕ್ತಿಯೋ? ಯಾವುದು ಮುಖ್ಯ? ಜೀವನದ ಟರ್ನಿಂಗ್ ಪಾಯಿಂಟ್ನಲ್ಲಿ ನಿಮ್ಮ ಮಕ್ಕಳಿದ್ದಾರೆ. ಮಗುವಿನ ಮೇಲೆ ನಿಮ್ಮ ಕನಸುಗಳನ್ನ ಹೇರಬೇಡಿ, ಬದಲಿಗೆ ಅವರ ಕನಸುಗಳಿಗೆ ಜೀವ ತುಂಬಿ. ಎಸ್ಎಸ್ಎಲ್ಸಿಯ ನಂತರ ಮುಂದಿನ ದಾರಿ ಯಾವುದು? ಪೋಷಕರ ಆಸೆಯೋ ಅಥವಾ ಮಕ್ಕಳ ಆಸಕ್ತಿಯೋ? ಯಾವುದು ಮುಖ್ಯ? ಜೀವನದ ಟರ್ನಿಂಗ್ ಪಾಯಿಂಟ್ನಲ್ಲಿ ನಿಮ್ಮ ಮಕ್ಕಳಿದ್ದಾರೆ. ಮಗುವಿನ ಮೇಲೆ ನಿಮ್ಮ ಕನಸುಗಳನ್ನ ಹೇರಬೇಡಿ, ಬದಲಿಗೆ ಅವರ ಕನಸುಗಳಿಗೆ ಜೀವ ತುಂಬಿ. ಎಸ್ಎಸ್ಎಲ್ಸಿಯ ನಂತರ ಮುಂದೇನು ಎಂಬ ಗೊಂದಲ ಬೇಡ. ಇದು ನಿಮ್ಮ ಮಗುವಿನ ಭವಿಷ್ಯ ನಿರ್ಧರಿಸುವ ಮಹತ್ವದ ಘಟ್ಟ. ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ಯಾವುದನ್ನ ಆರಿಸಬೇಕು? ನೇರವಾಗಿ ಐಟಿಐ ಡಿಪ್ಲೊಮೊ ಸೇರೋದು ಒಳ್ಳೆಯದ? ಇತರರ ಒತ್ತಾಯಕ್ಕೆ ಮಣಿದು ಕೋರ್ಸ್ ಆಯ್ಕೆ ಮಾಡಬೇಡಿ. ಕಡಿಮೆ ಅಂಕ ಬಂದರೂ ಯಶಸ್ವಿಯಾಗಲು ಸಾವಿರ ದಾರಿಗಳಿವೆ. ಜೀವನದಲ್ಲಿ ಯಶಸ್ಸಿಗೆ ಅಂಕಗಳೇ ಮಾನದಂಡವಲ್ಲ, ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರವೇ ಗೆಲುವಿನ ದಾರಿ. ನಿಮ್ಮ ಮಗುವಿನ ಭವಿಷ್ಯ ರೂಪಿಸಲು ಶಿಕ್ಷಣ ತಜ್ಞರಿಂದ ಮಾರ್ಗದರ್ಶನ. ಫ್ರೀಡಂ ಟಿವಿಗೆ ಕಾಲ್ ಮಾಡಿ ಶಿಕ್ಷಣ ತಜ್ಞರೊಂದಿಗೆ ಮಾತನಾಡಿ. ಎಸ್ಎಸ್ಎಲ್ಸಿಯ ನಂತರ ಮುಂದೇನು ಎಂಬ ಗೊಂದಲ ಬೇಡ. ಇವತ್ತು ಎಸ್ಎಸ್ಎಲ್ಸಿಯ ರಿಸಲ್ಟ್ ಪ್ರಕಟ ಆಗಿದೆ. ಸಾವಿರಾರು ಜನ ಮಕ್ಕಳಿದ್ದಾರೆ. ಸಾಕಷ್ಟು ಗೊಂದಲಗಳಿರುತ್ತೆ. ಅಂದರೆ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು, ನಮ್ಮ ಮುಂದಿನ ದಾರಿ ಏನು, ನಡೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರು ಇದ್ದಾರೆ. ಮೊದಲನೇದಾಗಿ ರಂಗಲಕ್ಷ್ಮಿ ಶ್ರೀನಿವಾಸ, ಇವರು ಶಿಕ್ಷಣ ತಜ್ಞರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಹಾಗೆಯೇ ಮತ್ತೊಬ್ಬರು ಅತಿಥಿ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ರಾಜಶೇಖರ್ ವಿಎನ್, ಉಪಾಧ್ಯಕ್ಷರು, ಭಾರತ ಶಿಕ್ಷಣ ಉಳಿಸಿ ಸಮಿತಿ. ಬನ್ನಿ ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗ ಎಸ್ಎಸ್ಎಲ್ಸಿ ರಿಸಲ್ಟ್ ಇವತ್ತು ಪ್ರಕಟ ಆಗಿದೆ ರಾಜ್ಯದಲ್ಲಿ. ಸಾಕಷ್ಟು ಗೊಂದಲ ಏನಂದ್ರೆ ಎಸ್ಎಸ್ಎಲ್ಸಿಯ ನಂತರ ಮುಂದೇನು ಅಂತ. ಯಾಕೆಂದ್ರೆ ಮಕ್ಕಳಿಗೆ ಜೀವನದಲ್ಲಿ ಇದೇ ಒಂದು ಟರ್ನಿಂಗ್ ಪಾಯಿಂಟ್. ಬಟ್ ಈ ಟರ್ನಿಂಗ್ ಪಾಯಿಂಟಿಗೆ ಸರಿಯಾದಂತಹ ನಿರ್ಧಾರನ ಮಾಡೋದಿಲ್ಲ. ಈ ಕಡೆ ಪೋಷಕರಿಗೆ ಇಷ್ಟ ಇರುತ್ತೆ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಮತ್ತಿನ್ನೇನೋ ಮಾಡಬೇಕು ಅಂತ. ಸೊ ಮಕ್ಕಳಿಗೆ ಅದರ ಆಪೋಸಿಟ್ ಆಸೆಗಳಿರುತ್ತೆ. ಈ ಥರ ಪೇರೆಂಟ್ಸ್ಗಳು ಒತ್ತಡವನ್ನು ಕೂಡ ಏರ್ತಾ ಇರ್ತಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಪ್ರಪ್ರಥಮವಾಗಿ ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸು. ಎಲ್ಲ ಪಾಸಾಗಿರೋರು ಮಕ್ಕಳಿಗೆ, ಪಾಸಾಗಿಲ್ಲದವರು ಮುಂದಿನ ಎಕ್ಸಾಮಲ್ಲಿ ಖಂಡಿತ ಪಾಸಾಗ್ತೀರಾ, ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಮುಂಚೆ ಆದರೆ ನಮಗೆ ಬರೀ ಆರ್ಟ್ಸು, ಕಾಮರ್ಸು, ಸೈನ್ಸ್ ಆ ಥರ ಇರ್ತಾಯಿತ್ತು. ಈಗಿನ ವಿದ್ಯಾರ್ಥಿಗಳೇ ತುಂಬ ಆಯ್ಕೆಗಳಿವೆ. ಸೊ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಏನಂತಂದರೆ ಅವ್ರದ್ದೊಂದು ಕನಸಿರುತ್ತೆ, ನನ್ನ ಮಗು 90% ತೊಗೋಬೇಕು, 85% ತೊಗೋಬೇಕು, ಅದು ಫಸ್ಟ್ ಕನಸದು. ಸೊ ಆ ಕನಸು ನನಸಾಗಿದೆಯೋ ಇಲ್ವೋ ಅಂತ ಇವತ್ತು ಗೊತ್ತಾಗೋಗುತ್ತೆ ಅವರಿಗೆ. ನಾನು 80% ಎಕ್ಸ್ಪೆಕ್ಟ್ ಮಾಡಿದ್ದೆ, 60% ತೊಗೊಂಡಿದ್ದಾಳೆ, 90% ಮಾಡಿದ್ದೆ, 93% ತೊಗೊಂಡಿದ್ದಾನೆ. ಸೊ ಅದು ಒಂದು ಅವರು ಕನಸಿನ ಇದಾಯಿತು. ನೆಕ್ಸ್ಟ್ ಮೆಟ್ಲು ಏನಂದರೆ ಕಾಲೇಜ್ಗೆ ಹೋಗೋದು, ನೆಕ್ಸ್ಟು ಅವ್ರು ಕೋರ್ಸ್ ಆಯ್ಕೆ ಮಾಡಿಕೊಡೋದು, ಅದೆಲ್ಲ ಇರುತ್ತೆ. ಕೆಲವು ಮನೇಲಿ ನಾನು ನಂದು 25 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೆಲವು ಪೇರೆಂಟ್ಸು ತುಂಬ ಹಠ ಮಾಡ್ತಾಯಿರ್ತಾರೆ. ನನ್ನ ಮಗ ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಲಾಯರೇ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ಹಠ ಮಾಡ್ತಾಯಿರ್ತಾರೆ. ಸೊ ಆ ಥರ ವಿದ್ಯಾರ್ಥಿಗಳಿಗೆ ಮುಂಚೆಯಿಂದನೇ ಮೈಂಡ್ ಅವ್ರಿಗೆ ಇದಾಗೋಗಿರುತ್ತೆ. ಇಲ್ಲ, ನಮ್ಮ ಅಪ್ಪ ಅಮ್ಮಂಗೆ ನಾನು ಡಾಕ್ಟ್ರ್ ಆಗೋಕ್ಕೆ ಇಷ್ಟ, ಇಂಜಿನಿಯರ್ ಆಗೋಕ್ಕೆ ಇಷ್ಟ, ನಾನು ಸೈನ್ಸ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ಅವರು ಗಟ್ಟಿಗಿರ್ತಾರೆ, ಇಲ್ಲ ನಾನು ಅದಕ್ಕೆ ಹೋಗಲ್ಲ ಅಂತ ಅಂದ್ಬಿಟ್ಟು ಗಟ್ಟಿಗಿರ್ತಾರೆ.
ಆವಾಗ ಅವ್ರಿಗೆ ಆಯ್ಕೆಯಲ್ಲಿ ಸ್ವಲ್ಪ ಯಾವ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಮನೇಲಿ ತಗಫಾರ್ ನಡೀತಾ ಇರುತ್ತೆ. ಸೊ ಬಟ್ ಏನೇ ಆದ್ರೂ ಏನಾಗುತ್ತೆ ಅಂತಂದರೆ ನೀವು ಚೆನ್ನಾಗಿದೆ ನಿಮ್ಮ ಟಾಪಿಕ್ ಇವತ್ತು, ಮಕ್ಕಳ ಆಸಕ್ತಿನ ಅಥವಾ ಪೋಷಕರ ಆಸೆನ ಅಂತ ಅಂದ್ಬಿಟ್ಟು. ಮಕ್ಕಳ ಆಸಕ್ತಿಗೆ ಬೆಲೆ ಕೊಡಬೇಕು. ಯಾಕೆ ಅಂದರೆ ಇವಾಗ ಪ್ರತಿ ವರ್ಷವೂ ಜನ್ರೇಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಮುಂಚೆ ಆದರೆ 5 ವರ್ಷ 10 ವರ್ಷ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಪ್ರತಿ ವರ್ಷ ಹೊಸ ಅವಕಾಶ ಸಿಗ್ತಾ ಇರುತ್ತೆ. ಪ್ರತಿ ದಿನಾನೂ ಅವರು ಹೊಸದು ನೋಡ್ತಾ ಇರ್ತಾರೆ. ಹೌದು ನಾನು ಇಲ್ಲಿ ಫಿಟ್ ಆಗ್ತೀನಿ ಅಂತ ಅವ್ರಿಗೆ ಅನಿಸಿದ್ರೆ ಅಲ್ಲಿ ಫಿಟ್ ಆಗೇ ಆಗ್ತಾರೆ. ಆಮೇಲೆ ಎಸ್ಪೆಷಲಿ ಬರೀ ಸೈನ್ಸು ಅಥವಾ ಕಾಮರ್ಸು ಮ್ಯಾಥ್ಸ್ ಇದಕ್ಕೆಲ್ಲ ಬೇಡ, ಬೇಕಾದಷ್ಟು ಕೋರ್ಸಸ್ ಇದೆ, ಡಿಪ್ಲೊಮೊ ಕೋರ್ಸಸ್ಸು, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಸು. ಆಮೇಲೆ ಹಾಗೇನೇ ಇವರು ಮೈಕೋದವರು, ಟೊಯೋಟಾ, ದೊಡ್ಡ ದೊಡ್ಡ ಕಂಪನೀಸು, ಇನ್ಫೋಸಿಸು ಅವ್ರ ಹತ್ರ ಎಲ್ಲನೂ 2 ಇಯರ್ಸು 3 ಇಯರ್ಸ್ ಡಿಪ್ಲೊಮೊ ಕೋರ್ಸಸ್ ಇರುತ್ತೆ. ಅವ್ರೇನು ಮಾಡ್ತಾರೆ, 75% ಆ್ಯಂಡ್ ಎಬೋವ್ ಇರೋರಿಗೆ ಒಂದು ಚಿಕ್ಕ ಟೆಸ್ಟ್ ಮಾಡ್ತಾರೆ, ಅಥವಾ ಕೆಲವು ಸತಿ ಶಾರ್ಟ್ ಲಿಸ್ಟ್ ಮಾಡಿಬಿಡ್ತಾರೆ. ಅಪ್ಲಿಕೇಶನ್ಸ್ ಜಾಸ್ತಿ ಬಂದಿದ್ರೆ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾಗ ನಿಮ್ಗೇನಾಗುತ್ತೆ, 2 ಇಯರ್ಸ್ ಸ್ಟೈಫಂಡು ಬರುತ್ತೆ. ಸೊ ಯು ವಿಲ್ ಗೆಟ್ ಆ ಒಂದು ಸರ್ಟಿಫಿಕೇಟ್ ಕೋರ್ಸು ಸಿಗುತ್ತೆ. ಆಮೇಲೆ ಅಕಸ್ಮಾತ್ ಡಿಪ್ಲೊಮೊ ಇಂಜಿನಿಯರಿಂಗ್ ಏನಾದರೂ ಮಾಡಬೇಕು ಅಂದರೆ ಈವ್ನಿಂಗ್ ಕಾಲೇಜಸಲ್ಲಿ ಮಾಡ್ಬೋದು. ಆ ಥರದ್ದು ಇದೆ. ಸೊ ನನ್ನ ಒಂದು ಸ್ಟೂಡೆಂಟ್ ಇವಾಗ ಒಂದು 8-9 ಇಯರ್ಸ್ ಬ್ಯಾಕ್ ಅವಳು PUCಗೆ ಹೋದ್ಲು. PUCಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ಲು CET ಅದೆಲ್ಲ ಎಷ್ಟೊಂದು ಕಾಂಪಿಟೇಷನ್ ಇದೆ, ಹೋಗಲ್ಲ ನಾನು ಪೈಲಟ್ ಆಗ್ತೀನಿ ಅಂತ ಅಂದ್ಬಿಟ್ಟು. ನಮಗೆ ಆಶ್ಚರ್ಯ, ಅವಳು ಇವಾಗ ಪೈಲಟ್ ಆಗಿದ್ದಾಳೆ ಅವಳು. ಸೊ ಅಂದರೆ ಮಕ್ಕಳಿಗೆ ನೀವು ಅವ್ರ ಆಸೆಗೆ ಬಿಟ್ಬಿಡ್ಬೇಕು. ಅವರು ಇಷ್ಟು ಲೆಕ್ಕಾಚಾರ ಹಾಕ್ತಾರೆ, ಇದಕ್ಕೆ ಇಷ್ಟು ಲಕ್ಷ ಖರ್ಚಾಗುತ್ತೆ, ಇಷ್ಟು ಲಕ್ಷ ಖರ್ಚು ಮಾಡಿದ್ರೆ ನಂಗೆ ಏನು ಸಿಗುತ್ತೆ ಆಮೇಲೆ ಅಂತ. ನಮ್ಮ ಥರ ಅಲ್ಲ, ಇವಾಗ ಲಕ್ಷನೇ ಅವರೆಲ್ಲ ಮಾತಾಡ್ತಾ ಇರ್ತಾರೆ, ನಮ್ಗೆ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು. ಪೇರೆಂಟ್ಸ್ ಕೆಲವರು ಸೋಲನಾದರೂ ಮಾಡಿ ನೀನು ಓದು ಅಂತಾರೆ, ಅವ್ರಿಗೆ ಇಷ್ಟ ಇರುತ್ತೋ ಬಿಡುತ್ತೋ. ಸೊ ಅದರಿಂದ ಮಕ್ಕಳ ಹತ್ರ ಕೂರಿಸ್ಕೊಂಡು ಮಾತಾಡಬೇಕು. ನೋಡು ಈ ಕೋರ್ಸ್ಗೆ ಇಷ್ಟು ಲಕ್ಷ ಖರ್ಚಾಗುತ್ತೆ, ನೆಕ್ಸ್ಟು ಏನು ನಿಂದು. ಸೊ ಅವ್ರಿಗೂ ಗೊತ್ತಾಗಬೇಕು, ನಾನು ಹೌದು ಒಂದು 15-20 ಲಕ್ಷ ನಾನು ಈ ಕೋರ್ಸಿಗೆ ಖರ್ಚು ಮಾಡಿದ್ರೆ ನಾಳೆ ಅದರಿಂದ ಏನು ವಾಪಸ್ ಬರುತ್ತೆ ಅನ್ನೋದು ಮಕ್ಕಳಿಗೆ ಅದು ತಿಳುವಳಿಕೆ ಇರಬೇಕು. ಸೊ ಆ ಥರ ನೀವೇನೇ ಅವ್ರಿಗೆ ಆಯ್ಕೆ ಬಿಟ್ಬಿಟ್ರೆ ಬೇಕಾದಷ್ಟು ಕೋರ್ಸಸ್ ಇದೆ. ತುಂಬ ನೀವೇ ಇವಾಗ ಮುಂಚೆ ಎಲ್ಲ ಎಲ್ಲಿತ್ತು, TV ಎಲ್ಲ ಇಷ್ಟೊಂದೆಲ್ಲ ಇತ್ತು. ಇವಾಗ ಆ್ಯಂಕರಿಂಗ್ ಇದೆ, ಬೇಗ TV ಇದರಲ್ಲಿ ಆ್ಯಕ್ಟಿಂಗ್ ಮಾಡೋದಿದೆ, ತುಂಬ ಇದೆ ಕೋರ್ಸಸ್ಸು, 1-2. ಸೊ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಎಷ್ಟೊಂದು ಜನ ನಾನು ಇವತ್ತು ನೋಡ್ತಾ ಇದ್ದೆ, 612 ಮಾರ್ಕ್ಸ್ ಬಂದಿದೆ ಒಂದು ಹುಡುಗಿಗೆ, ಅಯ್ಯೋ ನನಗಿಲ್ಲ, ನನಗೆ 4 ಮಾರ್ಕ್ ಹೊರಟೋಯ್ತು ಅಂತ ಅಳ್ತಾ ಇದ್ದಾರೆ. ಸೊ ಆ ಒಂದು ನಿಮ್ಮ ಮಾರ್ಕ್ಸ್ ಹೌದು ಬೇಕು, ಟರ್ನಿಂಗ್ ಪಾಯಿಂಟ್ ಬೇಕು. ಏನಕ್ಕೆ ಅಂದರೆ ಕಾನ್ಫಿಡೆನ್ಸ್ ಬೆಳೆಸುತ್ತೆ ಅಷ್ಟೇನೇ. ನಿಮ್ಗೆ ಅದರಿಂದ ಒಂದು ಸರ್ಟಿಫಿಕೇಟು ಎಂಟ್ರಿ ದ ನೆಕ್ಸ್ಟ್ ಲೆವೆಲ್ ಅಷ್ಟೇನೇ ಹೊರತು ಅಕಸ್ಮಾತ್ 358 400 ಬಂದಿರೋರು ಅಯ್ಯೋ ನನ್ನ 400 ಬಂದುಬಿಡ್ತಲ್ಲಪ್ಪ, ಭವಿಷ್ಯ ಇಲ್ವಲ್ಲಪ್ಪ, ಪೇರೆಂಟ್ಸ್ ಅದನ್ನು ಮಾಡಿಬಿಡ್ತಾರೆ, ನಿನ್ನ ಭವಿಷ್ಯ ಹೊರಟೋಯ್ತು 400 ಮಾರ್ಕ್ಸ್ ಬಂದುಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಸೊ ಖಂಡಿತ ಆ ಥರ ಇಲ್ಲ. 400 ಮಾರ್ಕ್ಸ್ ಬಂದಿರೋರ್ಗೂ ಭವಿಷ್ಯ ಇರುತ್ತೆ, 350 ಬಂದಿರೋರ್ಗೂ ಇರುತ್ತೆ, 600 ಬಂದಿರೋರ್ಗೂ ಇರುತ್ತೆ. ನೀವು ಕೂತ್ಕೊಂಡು ಮಕ್ಕಳ ಜೊತೆ ಮಾತಾಡಬೇಕು. ಮಕ್ಕಳಿಗೆ ಯಾವ ವಿಷಯ ಆಸಕ್ತಿ ಇದೆ ಆ ವಿಷಯ ಆಸಕ್ತಿ ಇರೋರ ಜೊತೆ ಅದು ಆ ಒಂದು ಕೋರ್ಸಸ್ ಇರುತ್ತೆ, ಗೂಗಲ್ ತೆಗೆದ ತಕ್ಷಣ ಗೊತ್ತಾಗುತ್ತೆ ಅದರಲ್ಲಿ ಏನು ಮಾಡ್ಬೋದು, ಎಲ್ಲಿದೆ ಆ ಕಾಲೇಜಸ್ಸು. ಆ ಕಾಲೇಜ್ ಹತ್ರ ಹೋದರೆ ಕೌನ್ಸಿಲರ್ಸ್ ಇರ್ತಾರೆ, ನಿಮ್ಗೇನೋ ಒಂದು ಹೌದು ಅಲ್ಲಿ 2 ಲಕ್ಷ 3 ಲಕ್ಷ ನಿಮಗೆ ಆಗಲ್ವಾ, ಆವಾಗ ಅವ್ರನ್ನೇ ಕೇಳಿದ್ರೆ ಇಲ್ಲ ನಮ್ಗೆ ಈ ಕೋರ್ಸ್ ಬೇಕು ಬಟ್ ನಮ್ಗೆ ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಚೀಪಾಗಿ ಎಲ್ಲಿ ಸಿಗುತ್ತೆ ಅಂತ ಅಲ್ಲೇ ಹೇಳ್ತಾರೆ. ಸೊ ಇವತ್ತೆಲ್ಲನೂ ನಿಮಗೆ ಫಿಂಗರ್ ಟಿಪ್ಸಲ್ಲಿ ಇರುತ್ತೆ. ಸೊ ಪೇರೆಂಟ್ಸ್ ದಯವಿಟ್ಟು ನಾನು ಏನು ಕೇಳ್ಕೊಡೋದ್ರೆ, ಮಕ್ಕಳಿಗೆ ಆಸಕ್ತಿ ಎಲ್ಲಿದೆಯೋ ಆ ಕೋರ್ಸ್ಗೆ ಹೋಗಕ್ಕೆ ಬಿಡಲಿ. ಸೊ ನಿಮ್ಮ ಒಂದು ಆಸೆ, ನಿಮ್ಗೆ ಹೌದು ಡಾಕ್ಟರ್ ಇಂಜಿನಿಯರ್ ಆಗೋಕ್ಕೆ ಆಸೆ ಇರುತ್ತೆ, ಇವಾಗಲೇ ಇಂಜಿನಿಯರ್ ಡಾಕ್ಟರ್ಗೆ ತುಂಬ ಅಂತ ಏನು ಇದಿಲ್ಲ, ಡಿಮ್ಯಾಂಡ್ಸ್ ಇಲ್ಲ. ನಿಮ್ಮ ಮಕ್ಕಳು ಇನ್ನೂ PUC ಮಾಡಿ ಡಾಕ್ಟ್ರು ಇಂಜಿನಿಯರ್ ಆಗಿ ಬರೋ ಅಷ್ಟೊತ್ತಿಗೆ ಇನ್ನು 8-9 ವರ್ಷ, ಅವಾಗ ಹೇಗಿರ್ತೋ ಡಿಮ್ಯಾಂಡು. ಸೊ ಲೆಟ್ ಅಸ್ ನಾಟ್, ನಾವು ಅವರ ಮಾರ್ಕ್ಸಿಂದ ಹೋಗೋದು ಬೇಡ, ಮಕ್ಕಳ ಇಂಟ್ರೆಸ್ಟ್ ಆಸಕ್ತಿಯಿಂದ ಹೋಗೋಣ. ಓಕೆ ಸರ್, ಹಾಗೇನೆ ಈಗ SSLC ಮುಗಿದ ತಕ್ಷಣ ಎಲ್ರಿಗೂ ಕೋರ್ಸ್ ಅಂತ ಅಂದಾಗ, PUC ಅಂತ ಅಂದಾಗ ಸೈನ್ಸ್ ಬರುತ್ತೆ, ಆರ್ಟ್ಸ್ ಬರುತ್ತೆ, ಕಾಮರ್ಸ್ ಬರುತ್ತೆ, ಎಷ್ಟೊಂದು ಜನ ಅದನ್ನೆಲ್ಲ ಮರ್ತೇ ಬಿಡ್ತಾರೆ, ಸೈನ್ಸ್ಗೆ ಮಾತ್ರ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಸೊ ಇದು ಕೂಡ ನಡೀತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.